ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಈ ಜಗತ್ತು ಬ್ರಹ್ಮದಿಂದಲೇ ಉತ್ಪತ್ತಿಯಾಗಿದೆ ಅಂತ ಶ್ರುತಿಗಳು ಬೋಧ ಮಾಡ್ತಾ ಇದ್ದಾವೆ. ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರವಿತ ಸಮಿಸಂತಿ ತದ್ಬ್ರಹ್ಮ ತದ್ವಿಜಿಜ್ಞಾಸಸ್ವ. ಯಾವುದರಿಂದ ಸಕಲ ಭೂತಗಳು ಉತ್ಪತ್ತಿಯಾಗಿದೆಯೋ, ಯಾವುದ ರಕ್ಷಣೆಯಲ್ಲಿ ಇರ್ತಾ ಇದ್ದೇವೆಯೋ, ಕೊನೆಯಲ್ಲಿ ಯಾವುದು ಲಯ ಹೊಂದುತ್ತವೆಯೋ ಅದು ಬ್ರಹ್ಮ ಅಂತ ತಿಳ್ಕೋ ಅಂತ ಹೇಳಿದರು. ಅಧ್ಯಾರೋಪ ಅಪವಾದಾಭ್ಯಾಂ ಪ್ರಪಂಚಂ ನಿಷ್ಪ್ರಪಂಚತೆ ಅಂತ ಹೇಳ್ತಾರೆ. ಈಗ ನಾವು ಇಲ್ಲದೇ ಇರತಕ್ಕಂಥ ಈ ಜಗತ್ತನ್ನು ಅದು ಇದೆ ಅಂತ ಕಲ್ಪಿಸಿಕೊಂಡು ಕೊನೆಗೆ ಅದನ್ನು ನೇತಿಗಳಿಯುವಂಥದ್ದು, ಈ ಜಗತ್ತನ್ನುವಂಥದ್ದು ಇಲ್ಲವೇ ಇಲ್ಲ ಅಂಥೇಳಿ ಈ ರೀತಿಯಾಗಿ ನಾವು ಅಪವಾದ ಅಧ್ಯಾರೋಪ ಮಾಡೋದು. ಮೊದಲು ಜಗತ್ತು ಬ್ರಹ್ಮದಿಂದ ಹುಟ್ಟಿತು ಅಂಥೇಳಿ ಅಧ್ಯಾರೋಪ ಮಾಡಿಕೊಂಡು ಕೊನೆಗೆ ಅಪವಾದ ಅಂತಂದರೆ ಇದು ಜಗತ್ತನ್ನುವಂಥದ್ದು ಇಲ್ಲವೇ ಇಲ್ಲ. ಈ ಪ್ರಕಾರವಾಗಿ ನಮಗೆ ಶ್ರುತಿಗಳು ಏನು ಮಾಡ್ತವೆ ಅಂತಂದ್ರೆ, ಆ ಬ್ರಹ್ಮದ ಸಾಕ್ಷಾತ್ಕಾರವನ್ನು ಮಾಡಿಕೊಡುವುದಕ್ಕೋಸ್ಕರವಾಗಿ ಈ ಜಗತ್ತಿನ ಒಂದು ಸೃಷ್ಟಿಕ್ರಮವನ್ನು ವೇದಗಳಲ್ಲಿ ಬೋಧ ಮಾಡ್ಕೊಂಡು ಬಂದಿದ್ದಾರೆ. ಅಂದರೆ ಇಲ್ಲಿ ನಮಗೆ ಪರಬ್ರಹ್ಮದ ಜ್ಞಾನ ಆಗಬೇಕಾಗ್ಯದ. ಆ ಪರಬ್ರಹ್ಮ ವಸ್ತುವಿನ ಜ್ಞಾನ ಮಾಡಿಕೊಡುವುದಕ್ಕೋಸ್ಕರವಾಗಿ ಇಲ್ಲಿ ಸೃಷ್ಟಿಯ ಪ್ರಕ್ರಿಯೆ ಎನ್ನುವಂಥದ್ದು ಬರ್ತದೆ. ಅದಕ್ಕೆ ಇಲ್ಲಿ ಮೂಲ ಇರತಕ್ಕಂಥದ್ದು ಯಾವುದು? ಸದೇವ ಸೌಮ್ಯ ಇದಮಗ್ರಮಾಸೀತ್. ಒಂದು ಸದ್ರೂಪವಾಗಿರತಕ್ಕಂಥ ಬ್ರಹ್ಮವಸ್ತು ಅನ್ನುವಂಥದ್ದು ಇತ್ತು. ಅದು ಏಕಮೇವ ಅದ್ವಿತೀಯ, ಅಂದರೆ ಸ್ವಗತ ಸಜಾತಿ ವಿಜಾತಿ ಭೇದರಹಿತವಾಗಿತ್ತು. ಅಂತಹ ಬ್ರಹ್ಮದೊಳಗೆ ಸಂಕಲ್ಪ ಆಯಿತು. ಏನು? ಬಹುಶಾಯಾಮ್ ಪ್ರಜಾಯೇಯ, ನಾನು ಬಹುರೂಪಿಯಾಗಬೇಕು ಅನ್ನುವಂಥ ಸಂಕಲ್ಪ ಆ ಬ್ರಹ್ಮದೊಳಗೆ ಆಯಿತು. ಆವಾಗಲ್ಲಿ ಒಂದು ಮಾಯೆ ಅನ್ನುವಂಥದ್ದು, ಅದಕ್ಕೆ ಪ್ರಕೃತಿ ಅಂತಾರ, ಮಾಯ ಅಂತಾರ, ಅವ್ಯಕ್ತ ಅಂತಾರ. ಅಂಥ ಒಂದು ಅವ್ಯಕ್ತ ತತ್ವ ಅನ್ನುವಂಥದ್ದು ಅಲ್ಲಿ ಉತ್ಪತ್ತಿಯಾಯಿತು. ಆ ಪ್ರಕೃತಿಯ ಒಂದು ವಿಕಾರ ಅನ್ನುವಂಥದ್ದು ಅದು ಕಾಲತತ್ವವನ್ನು ಪಡೆಯುವಂಥದ್ದಾಗ್ತದೆ. ಆ ಒಂದು ಕಾಲವಶದಿಂದ ಅದು ಪರಿಣಾಮವನ್ನು ಹೊಂದಿ ಅದು ಮಹತ್ತತ್ವ ಅಂತ ಹೇಳಿಸ್ಕೊಳ್ತದೆ. ಆ ಮಹತ್ತತ್ವ ಅನ್ನುವಂಥದ್ದು ಈಗ ಹೆಂಗೆ ನಾವು ಭೂಮಿಯೊಳಗೆ ಬೀಜ ಹಾಕಿರ್ತೀವಿ, ಅದು ನೀರಿನ ಸಂಪರ್ಕದಿಂದ, ಆ ಮಣ್ಣಿನ ಸಂಪರ್ಕದಿಂದ ಅದು ಸ್ವಲ್ಪ ಉಬ್ಬಿನ ಅವಸ್ಥೆಯೊಳಗೆ ಬರ್ತದೆ. ಅಂದ್ರೆ ಅದು ಇನ್ನೂ ಅಂಕುರ ಆಗಿಲ್ಲ, ಮೊದಲಿನಂತೆಯೂ ಇಲ್ಲ. ಅದು ಇನ್ನೇನು ಮೊಳಕೆ ಒಡೆಯುವಂಥ ಒಂದು ಉದ್ಬೀಜಾವಸ್ಥೆ ಅಂಥೇಳಿ ಆ ರೀತಿಯಾಗಿ ಆ ಯಾವ ಒಂದು ಮಹತ್ತತ್ವ ಅನ್ನುವಂಥದ್ದು ಆಗ್ತದೆ. ಅದರಿಂದ ಏನಾಯಿತು ಅಂತಂದರೆ ಇಲ್ಲಿ ಯಾವ ಅಹಂಕಾರ ಅನ್ನುವಂಥದ್ದು ಉತ್ಪತ್ತಿ ಆಗ್ತದೆ ಅಂತ ಹೇಳ್ತಾರೆ. ಆ ಮಹತ್ತತ್ವ ಅನ್ನುವಂಥದ್ದು ಇಲ್ಲಿ 3 ರೀತಿ ಗುಣಗಳಿಂದ ಕೂಡಿಕೊಂಡದು. ಅದರಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ ಅಂಥೇಳಿ 3 ಗುಣಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು ಅದು ಮಹತ್ತತ್ವ. ಅದೇ ಇಲ್ಲಿ ಪ್ರಕೃತಿ. ಆ ಪ್ರಕೃತಿಯೇ ಇಲ್ಲಿ ಏನಾಗ್ತೈತಿ? ವಿಕಾರವನ್ನು ಹೊಂದಿ ಈ ಯಾವ ಒಂದು ಸೃಷ್ಟಿ ಪ್ರಕ್ರಿಯೆ ಅನ್ನುವಂಥದ್ದು ಪ್ರಾರಂಭ ಆಗ್ತದೆ. ವೈಕಾರಿಕ, ತೈಜಸ, ಭೂತಾದಿ ಎನ್ನುವಂಥ 3 ಅಹಂಕಾರಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು ಯಾವ ಮಹತ್ತತ್ವ ಅನ್ನುವಂಥದ್ದು. ಅದರಿಂದ ಇಲ್ಲಿ ಮನಸ್ಸು ಮೊದಲಾಗಿರ್ತಕ್ಕಂಥ ಅಂತಃಕರಣಗಳು, ಅವುಗಳ ಸೃಷ್ಟಿ ಎನ್ನುವಂಥದ್ದು ಸತ್ವಗುಣದಿಂದ ಉಂಟಾಗ್ತದೆ. ವೈಕಾರಿಕ ಅಂತಂದರೆ ಸತ್ವಗುಣ. ಆ ಮಹತ್ತತ್ವದಲ್ಲಿರ್ತಕ್ಕಂಥ ಸತ್ವಗುಣದಿಂದ ಇಲ್ಲಿ ಮನಸ್ಸು ಮೊದಲಾಗಿರ್ತಕ್ಕಂಥ ಅಂತಃಕರಣ ಚತುಷ್ಟಯಗಳು, ಆಮೇಲೆ ಇಲ್ಲಿ ಶ್ರೋತ್ರ, ನೇತ್ರಾದಿ ಜ್ಞಾನೇಂದ್ರಿಯಗಳು, ಇವು 5 ಇವು ಹುಟ್ಟುತ್ತಾ ಇದ್ದಾವೆ. ಇನ್ನು ರಜೋಗುಣದಿಂದ ವಾಗಾದಿ ಕರ್ಮೇಂದ್ರಿಯಗಳು,
ಅವು ಕೂಡ ಉತ್ಪತ್ತಿಯಾಗ್ತಾ ಇದ್ದಾವೆ ಮತ್ತು ಪ್ರಾಣಾದಿ ವಾಯುಗಳು ಕೂಡ ಜನಿಸ್ತಾ ಇದ್ದಾವೆ. ತಮೋಗುಣದಿಂದ ಈ ಆಕಾಶಾದಿ ಪಂಚಭೂತಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಆ ಪಂಚಭೂತಗಳ ಪಂಚೀಕರಣದಿಂದ ಈ ಬ್ರಹ್ಮಾಂಡ, ಭುವನ, ಶರೀರ, ಘಟಾದಿ ಇವೆಲ್ಲವೂ ಉತ್ಪತ್ತಿಯಾಗ್ತವೆ ಅಂಥೇಳಿ ಹಿಂಗೆ ಶ್ರುತಿ ನಮಗೆ ಬೋಧ ಮಾಡ್ಕೊಂಡು ಬರ್ತದೆ. ಅಂದರೆ ಸೃಷ್ಟಿಯ ಪ್ರಕ್ರಿಯೆಯನ್ನು ಅನೇಕ ಶ್ರುತಿಗಳಲ್ಲಿ ವಿಧವಾಗಿ ನಮಗೆ ಉಪದೇಶ ಮಾಡ್ಕೊಂಡು ಬಂದಾರ. ಇಲ್ಲಿ 3 ಶರೀರಗಳು ಆತ್ಮನಿಗೆ ಉಪಾಧಿಯಾಗಿದ್ದಾವೆ. ಇದು ಒಂದು ಸ್ಥೂಲ ಶರೀರ, ಇನ್ನೊಂದು ಸೂಕ್ಷ್ಮ ಶರೀರ, ಮತ್ತೊಂದು ಕಾರಣ ಶರೀರ ಅಂತ. ಈ ಒಂದು ಸ್ಥೂಲ ಶರೀರದ ಸೃಷ್ಟಿ ಎನ್ನುವಂಥದ್ದು ಇದು ಹೇಗೆ ಆಗ್ತದೆ ಅಂತಂದರೆ, ಇಲ್ಲಿ ಪಂಚಭೂತಗಳು ಅಂತದ. ಈ ಪಂಚಭೂತಗಳ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಅಂಶಗಳು, ಇಲ್ಲಿ ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಇವುಗಳ ಒಂದು ಸೂಕ್ಷ್ಮ ಅಂಶಗಳು, ಅಂದರೆ ಅವ್ಯಕ್ತ ರೂಪವಾಗಿರ್ತಕ್ಕಂಥ ಈ ಅಂಶಗಳೇನದಾವು ಇವುಗಳಿಗೆ ಪಂಚ ತನ್ಮಾತ್ರೆಗಳು ಅಂತ ಕರೀತಾ ಇದ್ದಾರೆ. ಆ ಪಂಚ ತನ್ಮಾತ್ರೆಗಳಿಂದಲೇ ಈ ಭೂತಾದಿ ಪಂಚಕಗಳ ಸೃಷ್ಟಿ ಎನ್ನುವಂಥದ್ದು, ಅಂದರೆ ಸ್ಥೂಲವಾಗಿರತಕ್ಕಂಥ ಪಂಚಭೂತಗಳ ಉತ್ಪತ್ತಿ ಎನ್ನುವಂಥದ್ದಾಗ್ತದೆ. ಪಂಚ ತನ್ಮಾತ್ರೆಗಳಿಂದ ಪಂಚಮಹಾಭೂತಗಳ ಉತ್ಪತ್ತಿ ಎನ್ನುವಂಥದ್ದಾಗ್ತದೆ. ಅಂದ್ರೇನು, ಅದಕ್ಕೆ ಪಂಚ ತನ್ಮಾತ್ರೆ ಅಂತ ಕರ್ಕೊಂಡು ಬಂದರು. ಆ ಸೂಕ್ಷ್ಮವಾಗಿರ್ತಕ್ಕಂಥ ಅಗೋಚರವಾಗಿರುವಂಥವು, ಅವು ಅವ್ಯಕ್ತವಾಗಿರ್ತಕ್ಕಂಥ ಪಂಚಭೂತಗಳ ಸೂಕ್ಷ್ಮ ಅಂಶಕ್ಕೇ ಪಂಚ ತನ್ಮಾತ್ರೆಗಳು ಅಂತ ಕರ್ಕೊಂಡು ಬಂದರು. ಆ ಪಂಚ ತನ್ಮಾತ್ರೆಗಳಿಂದ ಪಂಚಮಹಾಭೂತಗಳ ಒಂದು ಸ್ಥೂಲ ರೂಪವಾಗಿರ್ತಕ್ಕಂಥ ಉತ್ಪತ್ತಿ ಎನ್ನುವಂಥದ್ದಾಯಿತು. ಆ ಪಂಚಭೂತಗಳು ಪಂಚೀಕರಣವನ್ನು ಹೊಂದಿದಾಗ 25 ತತ್ವಗಳಿಂದ ಈ ಸ್ಥೂಲ ಶರೀರ ಅನ್ನುವಂಥದ್ದು ಇದು ಉತ್ಪತ್ತಿಯಾಗ್ತದೆ. ಅಂದರೆ ಇಲ್ಲಿ ಯಾವ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚಪ್ರಾಣ ಮತ್ತು ಯಾವ ಅಂತಃಕರಣ ಪಂಚಕ, ಪಂಚಭೂತಗಳು ಇವು 25 ತತ್ವಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದೇ ಇದು ಸ್ಥೂಲ ಶರೀರ ಅಂತ ಹೇಳಿಸಿಕೊಳ್ತದೆ. ಇನ್ನು ಸೂಕ್ಷ್ಮ ಶರೀರ ಅದು 17 ತತ್ವಾತ್ಮಕವಾಗಿರ್ತಕ್ಕಂಥದ್ದು. ಅಂದರೆ ಸೂಕ್ಷ್ಮ ಶರೀರ ಅನ್ನುವಂಥದ್ದು ಅಪಂಚೀಕೃತ ಪಂಚಮಹಾಭೂತಗಳಿಂದ ಅದು ಉತ್ಪತ್ತಿಯಾಗಿದೆ. ಹೀಗಾಗಿ ಅದು ಸೂಕ್ಷ್ಮ ರೂಪವಾಗಿರ್ತಕ್ಕಂಥದ್ದು. ಸೂಕ್ಷ್ಮ ಶರೀರ ಅದು ನಮಗೆ ಯಾವ ಇಂದ್ರಿಯದಿಂದ ನಮಗೆ ವೇದ್ಯ ಆಗಂಗಿಲ್ಲ. ಅದು ಅಲ್ಲಿ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚಪ್ರಾಣ, ಮನಸ್ಸು ಮತ್ತು ಬುದ್ಧಿ ಈ 17 ತತ್ವಾತ್ಮಕವಾಗಿರ್ತಕ್ಕಂಥದ್ದೇ ಇದು ಲಿಂಗ ಶರೀರ ಅಂತ ಹೇಳಿಸಿಕೊಳ್ತದೆ. ಇದು ಅಪಂಚೀಕೃತ ಪಂಚಮಹಾಭೂತಗಳಿಂದ ಇದು ಉತ್ಪತ್ತಿಯಾಗಿರ್ತಕ್ಕಂಥದ್ದು. ಯಾಕಂದರೆ ಈ ಲಿಂಗ ಶರೀರವೇ ಇದು ಗಮನಾಗಮನ ಮಾಡ್ತದೆ. ಈ ಕರ್ಮದ ಭೋಗ ತೀರ್ತು ಅಂತಂದರೆ ಈ ಸ್ಥೂಲ ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪ್ರವೇಶ ಮಾಡ್ತದೆ. ಅದು ಪರಮಾತ್ಮನ ಒಂದು ಪ್ರೇರಣಾ ಮೂಲಕವಾಗಿ ಜೀವನು ಮಾಡಿರ್ತಕ್ಕಂಥ ಕರ್ಮಾನುಗುಣವಾಗಿ ಅದು ಗಮನವನ್ನು ಮಾಡುವಂಥದ್ದಾಗ್ತದೆ. ಅದಕ್ಕೆ ಇಲ್ಲಿ ಸೂಕ್ಷ್ಮ ಶರೀರ ಅನ್ನುವಂಥದ್ದು ಅದು ಅಪಂಚೀಕೃತ ಪಂಚಮಹಾಭೂತಗಳ ಸೃಷ್ಟಿ ಅಂತ. ಇನ್ನು ಕಾರಣ ಶರೀರ ಅನ್ನುವಂಥದ್ದು ಅದು ಅವಿದ್ಯಾಮಯ, ಅದು ಮಾಯಾ ಪರಿಣಾಮ, ಅದು ಮಾಯಾರೂಪವಾಗಿರ್ತಕ್ಕಂಥದ್ದು. ಹೀಗೆ 3 ಶರೀರಗಳು ಇವು ಆತ್ಮನಿಗೆ ಉಪಾಧಿಗಳಾಗಿದ್ದಾವೆ ಅಂತ ಹೇಳ್ತಾರೆ. ಅಂದರೆ ಈ ಸ್ಥೂಲ ಶರೀರ ನೋಡಿ, ಇದು ಪಂಚೀಕರಣವನ್ನು ಬಹಳ ಸುಂದರವಾಗಿ ಶಾಸ್ತ್ರಗಳಲ್ಲಿ ಬೋಧ ಮಾಡ್ಕೊಂಡು ಬಂದಾರ. ಈಗ ಪಂಚೀಕರಣ ಹೇಗಾಯಿತು ಅಂತಂದರೆ, ಈ ಆಕಾಶ ಅನ್ನುವಂಥದ್ದು ಅದರ ಒಂದು ಅರ್ಧ ಭಾಗ ಅನ್ನುವಂಥದ್ದೇನದ ಅದು ಜ್ಞಾತೃ ಅಂತ ಹೇಳಿಸ್ಕೊಳ್ತದೆ. ಉಳಿದ ಅರ್ಧ ಭಾಗದೊಳಗೆ 4 ಭಾಗ ಮಾಡಬೇಕು. ಆ ಆಕಾಶದ ಒಂದು ಕಾಲಭಾಗ ಅನ್ನುವಂಥದ್ದು ವಾಯುವಿನಲ್ಲಿ ಸೇರಿಕೊಂಡು ಮನಸ್ಸನ್ನುವಂಥದ್ದಾಯಿತು. ಇನ್ನು ಕಾಲಭಾಗ ಅನ್ನುವಂಥದ್ದು ಅಗ್ನಿಯೊಳಗೆ ಸೇರಿಕೊಂಡು ಅದು ಬುದ್ಧಿ ಆಯಿತು. ಆ ಆಕಾಶದ ಕಾಲಭಾಗ ಜಲದಲ್ಲಿ ಸೇರಿಕೊಂಡು ಚಿತ್ತಾಯಿತು. ಆಕಾಶದ ಕಾಲುಭಾಗ ಭೂಮಿಯಲ್ಲಿ ಸೇರಿಕೊಂಡು ಅಹಂಕಾರ ಆಯಿತು. ಇವು ಆಕಾಶದ 5 ತತ್ವಗಳು. ಹಾಗೆ ವಾಯುವಿನ ಒಂದು ಅರ್ಧ ಭಾಗ ಅನ್ನುವಂಥದ್ದು ಅದು ವ್ಯಾನವಾಯು ಅನಿಸಿ ಹೇಳ್ಕೊಳ್ತದೆ. ಆ ವಾಯುವಿನಲ್ಲಿ ಇನ್ನು 4 ಭಾಗ ಮಾಡಿ ಆ ವಾಯುವಿನ
ಒಂದು ಕಾಲು ಭಾಗ ಅನ್ನುವಂಥದ್ದು ಇದು ಆಕಾಶದಲ್ಲಿ ಸೇರಿಕೊಂಡಾಗ ಇದು ಸಮಾನ ವಾಯು ಆಗ್ತದೆ. ಹಾಗೆ ಆ ವಾಯುವಿನ ಒಂದು ಕಾಲು ಭಾಗ ಜಲದಲ್ಲಿ ಸೇರಿಕೊಂಡು ಅಪಾನ ವಾಯು ಆಗ್ತದೆ. ಹಾಗೆ ವಾಯುವಿನ ಕಾಲು ಭಾಗ ಅಗ್ನಿಯೊಳಗೆ ಸೇರಿಕೊಂಡಾಗ ಇದು ಉದಾನ ವಾಯು ಆಗ್ತದೆ. ವಾಯುವಿನ ಕಾಲು ಭಾಗ ಭೂಮಿಯೊಳಗೆ ಸೇರಿಕೊಂಡಾಗ ಪ್ರಾಣ ಅಂತ ಆಗ್ತದೆ. ಇವು ವಾಯುವಿನ ತತ್ವಗಳು, 5 ತತ್ವಗಳು. ಈಗ 10 ಅದು. ಇನ್ನು ಅದೇ ರೀತಿ ಅಗ್ನಿಯ ಅರ್ಧ ಭಾಗ ಅನ್ನುವಂಥದ್ದು ಇದು ನೇತ್ರ ಅಂತ ಹೇಳಿಸಿಕೊಳ್ತದೆ. ಈ ಅಗ್ನಿಯ ಕಾಲು ಭಾಗ ಪೃಥ್ವಿಯೊಳಗೆ ಸೇರಿಕೊಂಡು ಇದು ನಾಸಿಕ, ಮೂಗು ಅಂತ ಇದು ಆಗ್ತದೆ. ಇನ್ನು ಈ ಅಗ್ನಿಯ ಕಾಲು ಭಾಗ ಅನ್ನುವಂಥದ್ದು ಜಲದೊಳಗೆ ಸೇರಿಕೊಂಡು ಈ ನಾಲಿಗೆ ಅನ್ನುವಂಥದ್ದು. ಹಾಗೆ ವಾಯುವಿನ ಕಾಲು ಭಾಗ ಸೇರಿಕೊಂಡು ಇಲ್ಲಿ ಚರ್ಮ ಅನ್ನುವಂಥದ್ದು. ಯಾವುದು ಅಗ್ನಿಯ ಕಾಲು ಭಾಗ ವಾಯುವಿನಲ್ಲಿ ಸೇರಿಕೊಂಡಾಗ ಇದು ಚರ್ಮ ಆಗ್ತದೆ. ಹಾಗೆ ಅಗ್ನಿಯ ಒಂದು ಕಾಲು ಭಾಗ ಆಕಾಶದಲ್ಲಿ ಸೇರಿಕೊಂಡು ಇದು ಶ್ರೋತೇಂದ್ರಿಯ ಅನ್ನುವಂಥದ್ದಾಗ್ತದೆ. ಇನ್ನು ಜಲದ ಒಂದು ಅರ್ಧ ಭಾಗ, ನಾವು ಜಲದೊಳಗೆ ಪಂಚೀಕರಣ ಮಾಡಿದಾಗ ಜಲದೊಳಗೆ 2 ಭಾಗ ಮಾಡಿಕೊಂಡು ಅರ್ಧ ಭಾಗ ಅದು ರಸ ಅಂತ ಹೇಳಿಸ್ಕೊಳ್ತದೆ. ಇನ್ನು ಅರ್ಧ ಭಾಗದೊಳಗೆ 4 ಭಾಗ ಮಾಡಿ ಜಲದ ಒಂದು ಕಾಲು ಭಾಗ ಭೂಮಿಯೊಳಗೆ ಸೇರಿಕೊಂಡಾಗ ಇದು ಗಂಧ ಅಂತ ಹೇಳಿಸ್ಕೊಳ್ತದೆ. ಅಗ್ನಿಯೊಳಗೆ ಕಾಲು ಭಾಗ ಸೇರಿ ಅದು ರೂಪ ಅಂತ ಅನಿಸ್ಕೊಳ್ತದೆ. ಹಾಗೆ ಜಲದ ಒಂದು ಕಾಲು ಭಾಗ ವಾಯುವಿನಲ್ಲಿ ಸೇರಿಕೊಂಡಾಗ ಅದು ಸ್ಪರ್ಶ ಆಗ್ತದೆ. ಹಾಗೆ ಜಲದ ಒಂದು ಕಾಲು ಭಾಗ ಆಕಾಶದಲ್ಲಿ ಸೇರಿಕೊಂಡು ಇದು ಶಬ್ದ ಅಂತ ಆಗ್ತದೆ. ಹೀಗೆ ಇಲ್ಲಿ ಪಂಚ ವಿಷಯಗಳು ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳ ಉತ್ಪತ್ತಿ ಹೀಗಾಯಿತು ಅಂಥೇಳಿ ಶಾಸ್ತ್ರಗಳಲ್ಲಿ ಇವುಗಳನ್ನು ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಇಲ್ಲಿ ಮೊದಲು ಸೂಕ್ಷ್ಮವಾಗಿರ್ತಕ್ಕಂಥ ಪಂಚಭೂತಗಳು, ಆ ಪಂಚಭೂತಗಳ ಒಂದು ಅಪಂಚೀಕೃತ ಪಂಚಭೂತಗಳಿಂದ ಏನಾಯಿತು, ಲಿಂಗ ಶರೀರ ತಯಾರಾಯಿತು. ಈ ಪಂಚಭೂತಗಳು ಪಂಚೀಕರಣವನ್ನು ಹೊಂದಿದಾಗ ಈ ಸ್ಥೂಲ ಶರೀರ 25 ತತ್ವಗಳಿಂದ ಈ ಸ್ಥೂಲ ಶರೀರ ಅಂಥದ್ದು ನಿರ್ಮಾಣ ಆಯಿತು. ಅದಕ್ಕೆ ಇಲ್ಲಿ ನಾವು ಈ ರೀತಿಯಾಗಿ ಶ್ರುತಿಗಳು ಬೋಧ ಮಾಡಿರ್ತಕ್ಕಂಥ ವಿಚಾರಗಳನ್ನು ನಾವು ಚಿಂತನೆ ಮಾಡಿ ನಾವು ಅದನ್ನು ನಮ್ಮ ಸ್ವಾನುಭವದಲ್ಲಿ ತಂದುಕೊಂಡು ಇವು ಆತ್ಮ ಅಲ್ಲ, ಈ ಪಂಚಭೂತಗಳಿಂದ ಸೃಷ್ಟಿಯಾಗಿರ್ತಕ್ಕಂಥ ಈ ಸ್ಥೂಲ ಶರೀರ ಅನ್ನುವಂಥದ್ದು ಇದು ಜಡ ಅದ, ಇದು ದೃಶ್ಯದ, ಇದು ಅನಾತ್ಮದ, ಇದು ಅನಿತ್ಯದ. ಈ ಸ್ಥೂಲ ಶರೀರವನ್ನು ಅರಿತಕ್ಕಂಥ ತಾನು ಪ್ರತ್ಯೇಗಾತ್ಮ ಇದಕ್ಕೆ ಸಾಕ್ಷಿಯಾಗಿದ್ದುಕೊಂಡು ಇದನ್ನು ಅರಿತಾ ಇದ್ದಾನ. ಆದ್ದರಿಂದ ನಾವು ದೃಗ್ರೂಪ್ರದಾನ. ಈ ದೇಹ ಏನಾಯ್ತಿದ್ದು ಅನಿತ್ಯ, ಇದು ಅಶುಚಿ, ಇದು ಮಿಥ್ಯಾ ಅದ ಅಂತ ನಾವು ಹೀಗೆ ಅನುಸಂಧಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಇಲ್ಲಿ ಅಪಂಚೀಕೃತ ಪಂಚಮಹಾಭೂತಗಳಿಂದಲೇ ಈ ಸೂಕ್ಷ್ಮ ಶರೀರದ ಸೃಷ್ಟಿ. ಪಂಚಮಹಾಭೂತಗಳು ಪಂಚೀಕರಣವನ್ನು ಹೊಂದಿದಾಗ ಈ ಸ್ಥೂಲ ಶರೀರದ ನಿರ್ಮಾಣ ಮತ್ತು ಮಾಯೆಯ ಒಂದು ವಿಕಾರ ರೂಪವೇ ಇಲ್ಲಿ ಕಾರಣ ಶರೀರ. ಮಾಯಾ ಅಂದರೆ ಅದು ಅಜ್ಞಾನ ರೂಪವಾಗಿರ್ತಕ್ಕಂಥದ್ದು, ಅದು ಕಾರಣ ಶರೀರ ಅಂಥೇಳಿ ಹಿಂಗೆ 3 ಶರೀರಗಳ ಒಂದು ವಿಚಾರವನ್ನು ಶಾಸ್ತ್ರಾಂತಗಳಲ್ಲಿ ನಮಗೆ ಬೋಧ ಮಾಡ್ಕೊಂಡು ಬಂದಿದ್ದಾರೆ. ನಾವು ಈ ರೀತಿಯಾಗಿ ಅರ್ಥ ಮಾಡ್ಕೊಂಡು ನಾವು ತಿಳ್ಕೊಂಡೀವಿ ಅಂತಂದರೆ ನಮಗೆ ನಿಜವಾದ ಆತ್ಮ ಅನಾತ್ಮಗಳನ್ನು ನಾವು ವಿಂಗಡಿಸಿ ತಿಳ್ಕೊಳ್ಬೇಕಂತಾರೆ. ಯಾಕಂದರೆ ನಾವು ದೇಹಾದಿಗಳನ್ನೇ ನಾನು ಅಂತ ತಿಳ್ಕೊಂಡಿದ್ದೀವಿ. ಈ ತೋರ್ತಕ್ಕಂಥ ಈ ದೇಹದೊಳಗನ ನಮಗೆ ಒಂದು ಮಮಕಾರ ಅನ್ನುವಂಥದ್ದು, ಇದರೊಳಗನ ನಾವು ಅಹಂಕಾರ ಅಂದು ಇದೇ ನಾನು ಅಂತಂದಾಗ ನಮಗೆ ಬಂಧನ ಆಗೈತಿ. ಈ ದೇಹಾದಿಗಳು ನಾನಲ್ಲ, ನಾನು ಕೇವಲ ಪ್ರತ್ಯೇಕಾತ್ಮ ಚೈತನ್ಯ ಸ್ವರೂಪನೇ ನಾನಿದ್ದೇನೆ ಅನ್ನುವಂಥ ಜ್ಞಾನ ಮಾಡಿಕೊಂಡಾಗ ನಮಗೆ ಬಂಧನದಿಂದ ಮುಕ್ತಿ ಅನ್ನುವಂಥದ್ದಾಗ್ತದೆ. ಅದಕ್ಕೆ ಇಲ್ಲಿ ಪಂಚೀಕರಣ ಒಂದು ವಿಚಾರವನ್ನು ಪಂಚೀಕರಣ ಅನ್ನುವಂಥ ಗ್ರಂಥದಲ್ಲಿ ಭಾಳ ವಿಶೇಷವಾಗಿ ವರ್ಣನೆ ಮಾಡ್ಕೊಂಡು ಬಂದಾರ. ನಾವು ಅಲ್ಲಿ ಸ್ವಲ್ಪ ಅವಲೋಕನ ಮಾಡಿದರೆ ನಮಗೆ ಇನ್ನೂ ಸ್ಪಷ್ಟವಾಗಿರ್ತಕ್ಕಂಥ ಒಂದು ವಿಚಾರ ನಮಗೆ ತಿಳಿತದೆ ಅಂಥೇಳಿ ತಿಳಿಸ್ತಾ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.